ಅಮ್ಮ ನಿನ್ ಕನ್ಸಲ್ಲೂ ಬರ್ತಾಳ ಡ್ಯಾಡ್? ವಿಶಾಲ್, ಗಾಯತ್ರಿ ನಿನಗೆ ನೋಡ್ದೆ. ಕಣ್ಮುಚ್ಕೊಂಡಾಗ ಕನ್ಸಲ್ ಕಾಣಿಸಿದ್ಲು. ನಾವು ಯಾರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವೋ ಅವರೇ ನಮ್ಮ ಕನಸಲ್ಲಿ ಕಾಣಿಸ್ತಾರೆ ವಿಶಾಲ್. ತಲೆ ಸವರಿದ್ಲು. ಹಾಡ ಕೇಳಿದ್ರೆ ಹಾಡಲ್ಲ ಅಂದ್ಲು. ನಾನು ಅಮ್ಮ ಈ ಥರ ಮಳೆಲಿ ನಿಲ್ಲಿತಿದ್ರೆ ನೆನೀಬಾರ್ದು ಅಂತ ನೀನು ಹಾಸ್ಟೆಲಲ್ಲಿ ನಿಂತು ನಮ್ಮನ್ನು ಕರೀತಿದ್ದೆ. ಮಳೆ ಬರ್ತಿದ್ದಾಗ ಅಮ್ಮ ಕೂಡ ಚಿಕ್ಕ ಮಗು ಥರ ಆಡ್ತಿದ್ಲು. ಅಂತ ಅಮ್ಮ ನಾನು ಚಿಕ್ಕವನಾಗಿರುವಾಗಲೇ ನನ್ನ ಕಣ್ಣಲ್ಲಿ ಈ ಜನ್ಮಕ್ಕೆ ಸಾಕಾಗೋಷ್ಟು ಮಳೆನ ತುಂಬ ನೀವಲ್ಲ ಡ್ಯಾಡ್. ತಡ ಆಗೋಯ್ತು ಅಂತ 6 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತೀನಿ ಅಂತ ಇವತ್ತಿಗೂ ಬರ್ದೇ ಇರೋ ಅಮ್ಮ 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 ಸಾರಿ ಹೇಳಬೇಕು. ಆದರೆ ಹೇಳಲ್ಲ. ಬರೀ ಕನ್ಸಲ್ಲಿ ಬರ್ತಾಳೆ. ಕಣ್ಣೀರೊರ್ಸಕ್ಕೆ ಮಾತ್ರ ಯಾವತ್ತಿಗೂ ಬರಲ್ಲ. ನನ್ನ ಮಗ ಬೇಜಾರು ಮಾಡ್ಕೊಂಡ. ಆದರೆ ಅಂತೂ ಹೆತ್ತು ತಾಯಿನ ನೆನೆಸ್ಕೊಂಡ. ಗಾಯತ್ರಿ, ಇಷ್ಟು ವರ್ಷ ಆದ್ಮೇಲೆ ನೀನು ಅವನಿಗೆ ನೆನಪಾಗಿದೆಯಾ ಅಂದ್ರೆ ಯಾವತ್ತೋ ಒಂದು ದಿವಸ ನೈನಿನ ಮತ್ತೆ ನೆನಪು ಮಾಡ್ಕೋತಾನೆ. ತನ್ನ ಜೀವನ ಮತ್ತೆ ಸರಿ ಮಾಡ್ಕೋತಾನೆ. ನನಗೆ ನಂಬಿಕೆ ಇದೆ. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಅದ್ಯುತಿಂ ತಮೋರಿ ಸರ್ವಪಾಪದ್ರಂ ಪ್ರಣತೋಸ್ಮಿ ದಿವಾಕರಂ. ಓಂ ನಮೋ ನಮಃ. ಓಂ ನಮೋ ಸೂರ್ಯ ಭಗವಾನೇ ನಮಃ. ಓಂ ನಮೋ ಶ್ರೀ ಸೂರ್ಯ ಭಗವಾನೇ ನಮಃ. ತಾತ, ಏನಮ್ಮ? ಒಂದ್ ನಿಮಿಷ ಒಳಗ್ ಬಾ. ಬರ್ತೀನಿ, ಹೋಗು. ಅಯ್ಯೋ ಬೇಗ ಬಾ ತಾತ, ಬೇಗ. ಓಂ ನಮೋ ನಮಃ. ಬಾ ಬಾ ತಾತ, ಬಾ ತಾತ. ಬರ್ತಿದ್ದೀನಿ. ಬಾ. ನೋಡು
ಇದೇನು ಶ್ಯಾಮಲಾ ಇನ್ನೂ ಎದ್ದಿಲ್ವಾ? ಎಷ್ಟು ಎಬ್ಸಿದ್ರು ಹೇಳ್ತಿಲ್ಲ. ಅಮ್ಮ ಅಮ್ಮ, ತಾತ ಬಂದಿದ್ದಾರೆ. ಗಾಬರಿ ಪಡಿಸ್ಬೇಡ. ಶ್ಯಾಮಲಾ, ಅಮ್ಮ ಶ್ಯಾಮಲಾ. ಅಯ್ಯೋ, ಮೈ ಬಿಸಿಯಾಗಿದೆ, ಜ್ವರ ಬಂದಿರೋ ಹಾಗಿದೆ. ದೇವ್ರೇ, ಇವಳನ್ನ ನೋಡ್ಕೊಳ್ಳೋ ಕೆಲಸ ನನ್ಗೆ ಬಂತಾ? ಬಾಯ್ ಮುಚ್ಚು. 20 ವರ್ಷದಿಂದ ನೀನು ಬೆಳೆಸಿ ದೊಡ್ಡವಳು ಮಾಡಿದ ಹೆತ್ತು ತಾಯಿನ ಕಡೆ ಪಕ್ಷ 2 ದಿನ ನೋಡ್ಕೊಳಕ್ಕಾಗಲ್ವಾ ನಿನಗೆ? ಪರವಾಗಿಲ್ಲ ಬಿಡಿ ಮಾವ, ನಿಧಾನವಾಗಿ ನಾನೇ ಎಲ್ಲ ಮಾಡ್ಕೋತೀನಿ. ನೀನೊಳ್ಳೆ ಮೈ ಇಷ್ಟು ಸುಡ್ತಾ ಇದ್ರು ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲ. ನಮಗೆ ಸೇವೆ ಮಾಡೋದಕ್ಕ ಏನು ಬೇಕಾಗಿಲ್ಲ. ಅಮ್ಮನವ್ರ ಹೆಸರು ಹೇಳ್ಕೊಂಡು ಉಪವಾಸ ಇರ್ತೀನಿ, ನಿನಗೆ ಕಷ್ಟ ಕೊಡಲ್ಲ. ನನ್ ಕೈಲಾಗಲ್ಲ ತಾತ. ತಿಂಡಿಗೆ ಉಪ್ಪಿಟ್ಟು, ಮಧ್ಯಾಹ್ನಕ್ಕೆ ಮಜ್ಜಿಗೆ ಹುಳಿ ಮಾಡ್ತೀನಿ. ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋಣ. ನೀನ್ ತೊಂದರೆ ಕೊಡ್ಬೇಡ. ಅದೆಲ್ಲ ಆಮೇಲೆ. ಮೊದಲು ಹೋಗಿ ಅಮ್ಮನಿಗೆ ಕಷಾಯ ಮಾಡು. ನಂಗೆ ಬರಲ್ವಲ್ಲ. ನಿನಗೇನು ಬರುತ್ತೆ ಹೇಳು, ನಾನೇ ಮಾಡ್ತೀನಿ. ಬೇಡ ಬಿಡಿ ಮಾವ, ಅಭ್ಯಾಸ ಇಲ್ಲದೆ ಇರೋರು ಅಡಿಗೆ ಮಾಡೋಕ್ ಹೋದ್ರೆ ಕೈ ಸುಟ್ಕೋತಾರೆ. ನೀನೇ ಜ್ವರದಲ್ಲಿ ಸುಡ್ತಿದ್ಯಾ, ತಾತನ್ ಕೈ ಸುಟ್ಟೋಗಲ್ಲ ಬಿಡು. ನಿನ್ ಬಾಯಿ ಮುಚ್ಚೆ. ಅಮ್ಮ ಶ್ಯಾಮಲಾ, ಆರತಿ ಮಾಡಿದ ಕೈಗಳಿವು. ಅಡಿಗೆ ಮಾಡೋದು ಹೊಸದಾಗಿರ್ಬೋದು, ಆದರೆ ಬೆಂಕಿ ಅಲ್ಲಮ್ಮ. ನೀನು ಸಮಾಧಾನದಲ್ಲಿರು. ಹೌದು, ನಿನ್ನೆವರೆಗೂ ಚೆನ್ನಾಗೇ ಇದ್ದಲ್ಲ, ಇವತ್ತೇನಾಯ್ತು? ನೈನಿ ಬಗ್ಗೆ ಕೆಟ್ಟ ಕನ್ಸು ಕಂಡು ಜ್ವರ ತಂದ್ಕೊಂಡಿದೀಯ. ನಾಳೆ ಹೊತ್ತಿಗೆ ವಾಸಿ ಆಗತ್ತೆ ಬಿಡು. ಅಕ್ಕನ್ ಫೋಟೋ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಕಣ್ ಮಿಟಕ್ಸ್ದೆ ನೋಡಿದ್ರೆ ಮನ್ಸಿಗೆ ತೃಪ್ತಿಯಾಗಿ ಬೇಗ ಹುಷಾರಾಗ್ತಿದ್ಲೇನೋ. ನೀ ಮೊದಲು ಹೋಗಿ ಪಾತ್ರೆ ತೊಳಿ. ಇಲ್ಲಿದ್ದಷ್ಟು ರಗಳೆ ಜಾಸ್ತಿ. ಕಾಳ್ಮೆಣಸು ಗೂಡಲ್ಲೇ ಇಟ್ಟಿದ್ಯಮ್ಮ? ಹೌದು ಮಾವ. ಸರಿ. ವಯಸ್ಸಾದವ್ರಿಗೆ ಕಷ್ಟ ಕೊಡೋ ಹಾಗಾಯ್ತು. ತಾತಂಗ್ ವಯಸ್ಸಾಗಿದೆ ಅಂತಿದ್ಯಾ? ಅಮ್ಮವ್ರ ರಥನ ತೊಳೆಯುವಾಗ ಅಭಿಮನ್ಯು ತರ ಒಂದೇ ಕೈಯಲ್ಲಿ ಚಕ್ರ ಎತ್ತಾರೆ ಗೊತ್ತಾ? ದೈವ ಶಕ್ತಿ ಜೊತೆಲಿರುವಾಗ ಹಾಗೆ ಕಣೆ. ಅರ್ಥ ಆಯ್ತು. ಕುರುಕ್ಷೇತ್ರ ಯುದ್ಧದಲ್ಲಿ ಗೆಲ್ಬೋದು ಅಂತ್ಯ, ಆದ್ರೆ ನಮ್ಮನೇಲಿ ಅಡಿಗೆ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ್ಯ, ಅಷ್ಟೇ ಅಲ್ವಾ? ಹೋಗಿ ನಿಮ್ ತಾತನ್ಗೆ ಸ್ವಲ್ಪ ಸಹಾಯ ಮಾಡೆ. ಒಲೆ ಉರಿ ಹತ್ರ ಮುಖ ಇಟ್ಟು ಉಫ್ ಉಫ್ ಅಂತ ಊದಿ ತಾತ ಕೆಮ್ಮುವಾಗ ಅವ್ರ ಪಕ್ಕದಲ್ಲಿರ್ಬೇಕು ಅಂತ್ಯ. ಒಳ್ಳೆ ಕತೆ ನಿಂದು. ನಾನೇ ನೈನಿ ಅಕ್ಕನಾ? ಇವಾಗ್ಲೇ ಪಾತ್ರೆ ತೊಳಿತೀನಿ ಬಿಡು. ನೈನಿ, ನನಗ್ ಜ್ವರ ಬಂದಾಗ್ಲೇ ನಿನಗೂ ಜ್ವರ ಬರ್ತಿತ್ತು. ಇವಾಗ ನೀನು ಹೇಗಿದೆಯೋ ಏನೋ. ರೈ ಹಿಡ್ಕೋ ಹಿಡ್ಕೋ. ಕುಂಕುಮ ಅಳ್ಸೋಗ್ದಾಗೆ ಮೂಗ್ ಮೇಲೆ ಸೋರ್ದಿರೋ ಹಾಗೆ ಕಾಪಾಡ್ಕೋ. ನನಗೆ ನೀನು ಏನು ಹೇಳ್ಬೇಡ. ನಾನು ನಿನಗೆ ಏನೂ ಅಲ್ಲ, ಅರ್ಥ ಆಯ್ತಾ?
ನಯನಮ್ಮ, ನಯನಮ್ಮ, ರಾತ್ರಿ ಮಳೆಯಲ್ಲಿ ನೆನೆದ್ಲಲ್ಲ, ಅದಕ್ಕೆ ನಡಕ್ತಿದ್ದಾಳೆ ಪಾಪ. ಕೆಮ್ಮು ಜ್ವರ ಬಂದಿದೆ ಅನ್ಸುತ್ತೆ ಕಣೋ. ಅಮ್ಮ ನಯನಮ್ಮ, ನಯನಮ್ಮ, ಅಮ್ಮ ನಯನಮ್ಮ. ಹುಷಾರಿಲ್ಲ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲಮ್ಮ. ನಾನಷ್ಟೇ ಅಲ್ಲ ಅಣ್ಣ, ರಾತ್ರಿ ಯಜಮಾನ್ರು ಕೂಡ ಮಳೆಲಿ ನೆಂದಿದ್ರು. ಅವ್ರಿಗೇನೋ ಜ್ವರ ಬಂದಿಲ್ಲ ಅಲ್ವಾ? ಏನೋ ಅಮ್ಮ, ನಿಮ್ಮಾಗೆ ನಮ್ಮನ್ನು ಕೂಡ ಮನೆಯೊಳಗೆ ಸೇರ್ಸಲ್ಲಮ್ಮ. ಅಯ್ಯೋ, ಅವ್ರು ಹೇಗಿದ್ದಾರೋ ಏನೋ, ಯಾರು ಹೇಳ್ತಾರೆ ಇವಾಗ? ಒಂದು ನಿಮಿಷ ಅಮ್ಮ, ಈಗಲೇ ಬರ್ತೀವಿ. ಏಯ್ ನಡೆಯೋ. ಗುಡ್ ಮಾರ್ನಿಂಗ್ ವಿಶಾಲ್, ನಿಂಗೋಸ್ಕರ ಬೆಡ್ ಕಾಫಿ ತಂದಿದ್ದೀನಿ. ಏನು ಬೇಡ ಅದಕ್ಕೆ. ಏನಾಯ್ತು ಹಾಗಿದೆಯಾ? ತಲೆ ನೋವಾಗ್ತಿದೆ, ಫೀವರು ಇರೋ ಹಾಗಿದೆ. ಏನ್ ಜ್ವರನಾ? ನೋಡೋಣ ತಡಿ. ಸ್ವಲ್ಪನಾ? ಬೆಂಕಿ ತರ ಮೈ ಸುಡ್ತಾ ಇದೆ. ನಿಜ ಹೇಳು, ನಾನ್ ತಯಾರು ಮಾಡಿ ಡೀಪ್ ಫ್ರೀಸರ್ ಅಲ್ಲಿ ಇಟ್ಟಿರೋ ಐಸ್ ಕ್ರೀಮ್ ಅರ್ಧ ರಾತ್ರಿ ಕಳ್ಳನ್ ತರ ಹೋಗಿ ತಿಂದಿದೆ ತಾನೆ? ಅಷ್ಟು ಸಾಹಸ ನಾನು ಮಾಡೋಕ್ಕಾಗಲ್ಲ ಅದಕ್ಕೆ. ಇರಿಟೇಟ್ ಮಾಡಿಬಿಡಿ ಪ್ಲೀಸ್, ಹೋಗಿ. ಹೋಗ್ತೀನಿ, ಆದ್ರೆ ಮತ್ತೆ ಬರ್ತೀನಿ ಮಾತ್ರೆ ತಗೊಂಡು. ಅದಕ್ಕೆ ಅಮ್ಮಂಗೆ ಹೇಳ್ಬಿಡಿ, ಟೆನ್ಷನ್ ಆಗ್ತಾರೆ. ಓಕೆ ವಿಶಾಲ್, ಸರಿ ಹೇಳಲ್ಲ. ನಯನಮ್ಮ, ನಿನಗೆ ತುಂಬ ಚಳಿ ಜ್ವರ ಬಂದಿದೆ ಅನ್ಸುತ್ತೆ. ಸ್ವಲ್ಪ ಬಿಸಿ ಕಾಯಿಸ್ಕೊಳ್ಳಮ್ಮ. ನೀನು ಬಿಸಿ ಕಾಯಿಸ್ಕೋತಾ ಇರಮ್ಮ, ನಾವು ಈಗಲೇ ಬರ್ತೀವಿ. ಇವನೇ ನೈನಮ್ಮಗೆ ಜ್ವರ ಬಂದಿರೋದು ಮನೇಲಿ ಯಾರಿಗಾದ್ರೂ ಹೇಳ್ಬೇಕು ಕಣೋ. ಹೌದು, ಇಲ್ಲ ಅಂದ್ರೆ ಯಾಕೆ ಹೇಳಲಿಲ್ಲ ಅಂತ ನಮಗೆ ಬೈತಾರೆ. ಹೌದು, ಬಾ ಹೋಗೋಣ. ಸರ್, ನೈನಮ್ಮಂಗೆ ಜ್ವರ ಬಂದಿದೆ ಸರ್. ಗಡಗಡ ನಡುಗ್ತಾ ಇದ್ದಾರೆ. ಗಡಗಡ ಅಂದ್ರೆ ಹೀಗ? ನೆನ್ನೆ ಪೊಲೀಸ್ ವ್ಯಾನ್ ಹತ್ಬೇಕಿತ್ತು, ಇವತ್ತು ಆಂಬ್ಯುಲೆನ್ಸ್ ಹತ್ತವಳಷ್ಟೇ. ಯಾರ್ರೀ ಆಂಬ್ಯುಲೆನ್ಸ್ ಹತ್ತೋದು? ನೈನಿ ಅಮ್ಮ ಅವ್ರಿಗೆ ಜ್ವರ ಬಂದಿದೆ. ಏನು? ನನ್ ವಾರ್ಗೆತಿ ನೈನಿ ಇನ್ನೂ ಹೋಗಿಲ್ವಾ? ಎಲ್ಲಿದ್ದಾಳೆ? ಗೇಟ್ ಹೊರಗೆ ಇದ್ದಾರಮ್ಮ. ಏಯ್,
ಗೇಟ್ ದಾಟದ ಮೇಲೆ ಅವಳು ಯಾರೋ ನಾವ್ಯಾರೋ. ನಿನ್ನ ಡ್ಯೂಟಿ ಮನೆ ಕಾಯೋದು, ಇಲ್ಲಿ ಬಂದು ವರದಿ ಒಪ್ಸೋದಲ್ಲ. ಅರ್ಥ ಆಯ್ತಾ? ಇಬ್ರಿಗೂ ಜ್ವರ ಬಂದಿದೆ ಅಂದ್ರೆ ತುಂಬಾ ವಿಚಿತ್ರ ಅನ್ಸುತ್ತೆ ಅಲ್ವಾ ಅತ್ತೆ? ಇಬ್ರಿಗ ಇನ್ಯಾರಿಗೆ ಬಂದಿದೆ? ಇಲ್ಲಿ ಕೂತಲ್ಲೇ ಬಿಸಿ ಬಿಸಿ ಕಾಫಿ ಕುಡಿಯೋದಲ್ಲ, ರೂಮಿಗೆ ಬಂದು ವಿಶಾಲ್ ಹಣೆ ಮೇಲೆ ಕೈ ಇಟ್ರೆ ಒಬ್ಬೆನೆ ಬಂದ್ಬಿಡತ್ತೆ, ಅಷ್ಟು ಸುಡ್ತಾ ಇದೆ. ವಿಶಾಲ್ಗೆ ಜ್ವರನಾ? ಅಯ್ಯೋ, ನಿಮ್ಗೆ ಹೇಳ್ಬಾರ್ದು ಅಂದಿದ್ನಲ್ಲ, ಹೇಳ್ಬಿಟ್ನಾ? ಈ ವಿಶಾಲಿಗೆ ಹೇಗೆ ಮೈ ಸುಡ್ತಾ ಇದೆಯಪ್ಪ? ನಿನ್ನೆ ವಿಶಾಲ್ ಅವ್ರು ಕೂಡ ನೈನಮ್ಮನ ಜೊತೆ ಮಳೆ ನೆಂದ್ರು ಸರ್. ಅಯ್ಯೋ ಪಾಪ, ಹೌದಾ? ಈಗ ನಮ್ ನೈನಿ ಹೇಗಿದ್ದಾಳೋ ಏನೋ, ಬನ್ನಿ ನೋಡೋಣ. ಏಯ್, ಬಾಯ್ ಮುಚ್ಕೊಂಡು ಒಳಗೆ ಹೋಗು. ಎಲ್ಲ ವಿಷಯಕ್ಕೂ ತಲೆ ಹಾಕ್ತಾಳೆ. ನಿಮ್ ತಲೆ ಹೊಡೆದಾದ್ರೂ ಒಂದ್ಸರ್ತಿ ಹೋಗಿ ನೋಡ್ಬೇಕು. ಟೈಮ್ ಬರ್ಲಿ ನಿಮ್ಗೆ. ಜೋರಾಗಿ ಹೇಳ್ಬಿಟ್ನಾ? ಬಾಯ್ ಅತ್ತೆ, ಬಾಯ್ ಇವ್ರೆ, ಬಾಯ್ ಬಾಯ್. ಏ ವಲ್ಲಭ, ನಿನ್ ಹೆಂಡತಿ ಮೇಲೆ ಒಂದ್ ಕಣ್ಣಿಟ್ಟಿರು. ಆಯ್ತಮ್ಮ. ಏಯ್, ನೀವೇನಿನ್ನೂ ಇಲ್ಲೇ ಇದ್ದೀರಾ? ಹೋಗಿ. ಆಯ್ತು ಸರ್. ಆಯ್ತು ಸರ್. ಕಾರ್ ನಿಲ್ಸೋ, ರಿವರ್ಸ್ ಹೋಗು. ಏನಮ್ಮ ಇಲ್ಲೇನ್ ಮಾಡ್ತಿದ್ಯಾ? ನಿನ್ನೆ ಶ್ರೀಮಂತರ ಮನೆ ಸೊಸೆ ಥರ ಇದ್ದೆ, ಇವತ್ತ್ಯಾಕೆ ಹೀಗಾಗಿದ್ಯಾ? ಹೇಳಮ್ಮ, ಯಾಕಮ್ಮ ಈಗ ರೋಡಲ್ಲಿ ಒಬ್ಳೆ ಕೂತಿದ್ಯಾ? ಏನಾಯ್ತು? ಮನೆಯವ್ರೇನಾದ್ರೂ ನಿನ್ನ ಹೊರಗಡೆ ಹಾಕಿದ್ರ? ಹೇಳಮ್ಮ, ನಮ್ಮ ಸರ್ ಸ್ತ್ರೀ ಪರ ವಹಿಸ್ತಾರೆ. ನಿನಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ, ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಅಕ್ಕ, ವಯಸ್ಸಲ್ಲಿರೋ ಹುಡುಗಿ ಮಳೆಲ್ ನೆನೆದ್ರೆ ಪಾಪ ಅನ್ಸುತ್ತಲ್ವಾ? ಸುಮ್ಮನೆ ಬೆಚ್ಚಗ್ ರೂಮಲ್ಲಿ ಮಲಗಬೇಕಾಗಿರೋ ವಿಶಾಲ್ ಆ ನಯನಿ ಹತ್ರ ಹೋಗಿದ್ದಾನೆ ಅಂದ್ರೆ ಕತೆಲ್ ಏನೋ ಟ್ವಿಸ್ಟ್ ಇದೆ. ಇನ್ನು ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅವಳನ್ನ ಮನೇಲಿ ಮಾತ್ರ ಅಲ್ಲ, ಮನೆ ಆಚೆ ಕೂಡ ಇರಕ್ ಬಿಡಬಾರ್ದು. ಹೇಳಮ್ಮ, ವರದಕ್ಷಿಣೆ ಕಿರುಕುಳ ಅಂತ ನಿಮ್ಮ ಮನೆಯವ್ರನ್ನ ಜೈಲಿಗೆ ಕಳಿಸ್ಬೋದು. ಅದು ನೀನಿಲ್ಲಿ ಕೂತ್ಕೋಬಾರ್ದು. ನೀನಿಲ್ಲೇ ಇದ್ದು ನಿನ್ಗೇನಾದ್ರೂ ಆದ್ರೆ ನಮಗ್ ಪ್ರಾಬ್ಲಮ್ ಆಗುತ್ತೆ. ಈಗಾಗಲೇ ನಿನ್ನಿಂದಾಗಿ ಕಷ್ಟ ಆಗಿದೆ. ಸರ್, ಸುಸ್ತಾಗಿದೆ ಅನ್ಸತ್ತೆ, ಪಾಪ ಮಾತಾಡಕ್ಕಾಗ್ತಿಲ್ಲ. ಜ್ವರ ಅಣ್ಣ. ಇಂಥ ಪರಿಸ್ಥಿತಿಲೂ ನಿನ್ನ ಹೊರಗಡೆ ಹಾಕಿದಾರ? ಇಲ್ಲ ಅಣ್ಣ, ನನ್ನನ್ನು ಯಾರು ಹೊರಗೆ ಹಾಕಿಲ್ಲ, ನಾನೇ ಬಂದು ಕೂತ್ಕೊಂಡಿದ್ದೀನಿ. ಯಾಕೆ? ಅದು ನಿನ್ನೆ ದೊಡ್ಡ ಯಜಮಾನ್ರು ಹೇಳಿದ್ರಲ್ವಾ, ಮನೆ ವಿಷಯ ಅಂತ. ನಾವು ನೋಡ್ಕೋತೀವಣ್ಣ. ಆರ್ ಯು ಶೂರ್? ನಿಜಾನ ಅಂತ ಕೇಳ್ತೀರಮ್ಮ ನಮ್ಮ ಸರ್ರು? ನಿಜಾನೇ ಪೊಲೀಸ್ ಅಣ್ಣ, ಮನೆ ವಿಷಯನೇ. ಸ್ವಲ್ಪ ಹೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ. ನೀವು ಹೊರಡಿ ಅಣ್ಣ. ನಿನ್ನಿಷ್ಟನಮ್ಮ. ಒಂದು ವೇಳೆ ನೀನೇನಾದ್ರೂ ಸುಳ್ಳು ಹೇಳ್ತಿದ್ರೆ ಸಹಾಯ ಮಾಡೋಕ್ಕಾಗಲ್ಲ.
ಸುಳ್ಳಲ್ಲ ಅಣ್ಣ, ನಾನೇ ಇಷ್ಟಪಟ್ಟು ಇಲ್ಲಿ ಬಂದು ಕೂತ್ಕೊಂಡೆ. ಗಾಡಿ ತೆಗಿ. ಸರಿ ಸರ್. ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ಏನಿದು? ಪೊಲೀಸ್ ಅಣ್ಣನ ಕಾರು ಸುಟ್ಟು ಹೋಗುತ್ತಾ? ಅಂದ್ರೆ ಅವ್ರಿಗೆ ಅಪಾಯ ಇದೆಯಾ? ಏನ್ ಮಾಡ್ಲಿ? ಹೇಗ್ ತಡಿಲಿ? ಪೊಲೀಸ್ ಅಣ್ಣ! ಏನಕ್ಕ ಇನ್ನೂ ಯೋಚನೆ ಮಾಡ್ತಿದ್ಯಾ? ನಯನಿನ ಅಲ್ಲಿಂದ ಓಡ್ಸೋಣ ಬಾ. ಆ ಮುದ್ಕಿನೋ ಆ ಅಹಲ್ಯಾನೋ ಯಾರಾದ್ರೂ ನೋಡ್ಬಿಡ್ತಾರೇನೋ ಅಂತ ಸುಮ್ಮನೆ ಇದೀನ್ ಕಣೋ. ಎಲ್ಲರೂ ಒಳಗಿದಾರಮ್ಮ. ಅವ್ರಿಗೆಲ್ಲ ವಿಷಯ ಗೊತ್ತಾಗಿ ಆಚೆ ಬರೋಷ್ಟರಲ್ಲಿ ಅವಳನ್ನ ಕಳಿಸ್ಬಿಡೋಣ. ಹೌದಕ್ಕ, ಈಗಾಗಲೇ ಲೇಟಾಗಿ ಹೋಗಿದೆ. ಮನೇಲಿ ಎಲ್ರಿಗೂ ಗೊತ್ತಾಗೋಷ್ಟ್ರೊಳಗೆ ನಮ್ಮ ಕೆಲಸ ನಾವು ಮುಗಿಸೋಣ. ಬನ್ನಿ. ನೈನಮ್ಮ ಎಲ್ಲೋ? ಏನೋ ಗೊತ್ತಿಲ್ಲ. ಏಯ್, ಎಲ್ಲ ಅವಳು? ಹಾ, ಇಲ್ಲೇ ಇದ್ರು ಸರ್, ಹೊರಟೋಗಿರ್ಬೇಕು. ಈಗಿಲ್ಲ. ನಾವು ಬರ್ತಿದ್ದೀವಿ ಅಂತ ಗೊತ್ತಾಗಿ ಓಡ್ ಹೋಗಿರ್ಬೇಕು. ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ನನ್ನ ಹೊಸ ಶೂಸು ಹಾಳಾಗಿ ಹೋಗ್ತಿತ್ತು. ನಡೀರಿ. ಗೇಟ್ ಹಾಕೋ. ಪೊಲೀಸ್ ಅಣ್ಣ! ಪೊಲೀಸ್ ಅಣ್ಣ! ನಿಂತ್ಕೊಳ್ಳಿ ಪೊಲೀಸ್ ಅಣ್ಣ! ನಿಮ್ಗೆ ಅಪಾಯ ಇದೆ, ನಿಂತ್ಕೊಳ್ಳಿ. ಬ್ರೋ, ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಹಾಗೆ ಒಬ್ಬರ ರೂಮಲ್ಲಿ ಇರಬಾರ್ದು. ಲೋ ಓನ್ಲಿ ಫೀಲಿಂಗ್ ಬರುತ್ತೆ, ಹೆಲ್ತ್ ಇನ್ನ ಹಾಳಾಗುತ್ತೆ. ಶಬರಿ ಅಜ್ಜಿ, ಬ್ರೋ ಬಂದಿದ್ದಾರೆ, ಟ್ಯಾಬ್ಲೆಟ್ ತಗೊಂಬಾ. ತರ್ತಾ ಇದೀನೋ. ಅಯ್ಯೋಯ್ಯೋ, ಇಲ್ಲಿ ನೋಡಪ್ಪ, ಈ ಮಾತ್ರೆ ತಗೋ. ನೀರು ಕುಡಿ. ಜ್ವರ ಜಾಸ್ತಿ ಇದ್ದಂಗಿದೆ. ವಿಶಾಲ್, ಡಾಕ್ಟ್ರಿಗೆ ಫೋನ್ ಮಾಡಿದ್ದೀವಿ, ಸ್ವಲ್ಪ ಹೊತ್ತರಲ್ಲೇ ಬರ್ತಾರೆ. ಬೇಕಾಗಿಲ್ಲ ಚಿಕ್ಕಮ್ಮ, ಕಡಿಮೆ ಆಗತ್ತೆ. ಹಾಗನ್ಬೇಡ ವಿಶಾಲ್, ನಿರ್ಲಕ್ಷ್ಯ ಮಾಡಿದ್ರೆ ಜ್ವರ ಇನ್ನೂ ಜಾಸ್ತಿ ಆಗುತ್ತೆ. ಮೊದಲೇ ಟೈಮ್ ಸರಿ ಇಲ್ಲ. ಜ್ವರ ಬಂದ್ರೂ ಯಾರಿಗೂ ಹೇಳ್ದೆ ನೀ ರೂಮ್ನಲ್ಲೇ ಕೂತ್ಕೊಂಡ್ರೆ ಹೇಗಪ್ಪ? ಮುಖ ಹೇಗೆ ಬಾಗಡೋಗಿದೆ ನೋಡು.
ಮತ್ತೆ ಫ್ಯಾಮಿಲಿ ಡ್ರಾಮಾ ಶುರು ಹಚ್ಕೊಂಡ್ರು. ಅಕ್ಕ, ರಾತ್ರಿ ವಿಶಾಲು ಆ ನಯನಿ ಜೊತೆ ಮಳೇಲಿ ಯಾಕೆ ನಿಂದ ಅಂತ ತಿಳ್ಕೊ. ಕೋಪದಿಂದಾದರೂ ಓಕೆ, ಪ್ರೀತಿಯಿಂದಾದರೆ ನಮ್ಮ ಕೆಲಸ ಮುಗ್ದು ಹೋಗುತ್ತೆ. ಈಗ ಅವ್ರ ಡ್ರಾಮಾ ಅವ್ರು ಶುರು ಮಾಡಿದ್ರೆ ನಾನು ನನ್ನ ಡ್ರಾಮಾನ ಶುರು ಮಾಡ್ತೀನಿ. ವಿಶಾಲ್, 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 ಅಯ್ಯೋ ಏನಪ್ಪ ಜ್ವರ ಬಂದಿದ್ಯಂತೆ, ನನಗೆ ನೀನು ಒಂದು ಮಾತು ಹೇಳಿಲ್ಲ. ಅದೇನತ್ತೆ, 1 ಗಂಟೆ ಹಿಂದೆ ನಾನೇ ನಿಮಗೆ ಹೇಳಿದ್ನಲ್ಲ. ಇಷ್ಟೊತ್ವರೆಗೂ ಏನ್ ಮಾಡಿದ್ರಿ ನೀವೆಲ್ಲ? ಇವಾಗ ಬರ್ತಿದ್ದೀರಲ್ಲ? ಅದೇನು ಅಂತ ಸ್ಪಷ್ಟವಾಗಿ ಹೇಳೋ. ಅಲ್ಲ ವಿಶಾಲ್, ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಅಕ್ಕಂಗೆ ಟೆಂಪ್ರೇಚರ್ ರೈಸ್ ಆಗೋಯ್ತು. ಎಳ್ನೀರು ಕುಡಿಸ್ಬಿಟ್ಟು ಕರ್ಕೊಂಡು ಬರ್ತಾ ಇದ್ದೀವಿ. ಓ, ಹೊರಗಡೆ ಹೋಗಿದ್ರಾ? ನೀನ್ ಬಾಯಿ ಮುಚ್ಚು. ಇಲ್ಲಿ ಇವನ್ಗೆ ಮೊದಲೇ ಹುಷಾರಿಲ್ಲ, ನೀನ್ ಮಾತಾಡಿ ಇನ್ನೂ ಡಿಸ್ಟರ್ಬ್ ಮಾಡ್ತಿದ್ಯಾ? ಅಪ್ಪ ವಿಶಾಲ್, ಯಾವತ್ತೂ ಇಲ್ದಿರೋ ಈ ಜ್ವರ ಯಾಕೆ? ಆದ್ರೆ ರಾತ್ರಿ ಎಲ್ಲ ಮಳೆಲಿ ಯಾಕೆ ನೆಂದೆ? ಅಮ್ಮ, ಅದು ಮಳೆಯಲ್ಲಿ ನೆಂದ್ನ? ನೀನು ಕುಡ್ದಿದ್ಯಾ, ಅದಕ್ಕೆ ಕಾಣಿಸ್ತಿಲ್ಲ ಅಹಲ್ಯಕ್ಕ. ಹೊರಗಡೆ ಮಳೆ ಬಂದ ತಕ್ಷಣ ವಿಸ್ಕಿ ಗ್ಲಾಸಲ್ಲಿ ನೀರು ಕಡಿಮೆ ಹಾಕೊಂಡಿರ್ತೀಯ, ಸರ್ರಂತ ಕಿಕ್ಕೇರಿ ಮಂಚದ ಮೇಲೆ ಮಲಗಿರ್ತೀಯ. ಪರಶುರಾಮ್, 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 ಪರಶುರಾಮ್. ಪಶು ಥರ ಮಾತಾಡಬೇಡ, ಕೆನ್ನೆಗೆ 2 ಬಾರಿಸ್ಬೇಕಾಗತ್ತೆ. ಹೆಣ್ಣು ಮಕ್ಕಳಿಗೆ ದೊಡ್ಡವರಿಗೆ ಗೌರವ ಕೊಡೋದು ಕಲ್ತ್ಕೋ. ನೀವು ಟಾಪಿಕ್ ಡೈವರ್ಟ್ ಮಾಡಬೇಡಿ. ಮೊದಲು ನನ್ನ ಮಗನ್ಗೆ ಮಾತಾಡೋಕ್ ಬಿಡಿ. ಜ್ವರ ಜಾಸ್ತಿ ಇರೋದಕ್ಕೆ ಮಾತು ಬರ್ತಿಲ್ವೇನೋ ಅನ್ಸುತ್ತೆ. ಜ್ವರ ಅಲ್ವಾ ಅತ್ತೆ? ಅದ್ಗೆ ನಿಮ್ಮ ಟೈಮಿಂಗ್ ಚೆನ್ನಾಗಿರುತ್ತೆ, ಆದರೆ ಯಾವ ಟೈಮಲ್ಲಿ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ಪ್ಲೀಸ್ ಕಾಮ್ ಡೌನ್. ವಿಶಾಲ್, ನೀನ್ ಹೇಳು, ರಾತ್ರಿ ಮಳೆಲಿ ಯಾಕೆ ನೆಂದೆ? ಅಮ್ಮ, ಹೇಳು ವಿಶಾಲ್, ರಾತ್ರಿ ಯಾಕೆ ಮಳೆಲಿ ನೆಂದೆ? ಅದು ಕೇಳ್ತಿರೋದು ನಿನ್ನೆ, ಹೇಳು. ನನ್ನ ಮೊಮ್ಮಗನ ಇಂಟ್ರೋಗೇಟ್ ಯಾಕೆ ಮಾಡ್ತಾ ಇದೀಯಾ? ಎಲ್ಲ ಇವಾಗಲೇ ಹೇಳಬೇಕಾ? ಈಗ ಹೇಳಕ್ಕೆ ಇಷ್ಟ ಇಲ್ವೇನೋ? ನಿಧಾನವಾಗಿ ನನ್ನ ಹತ್ರ ಹೇಳ್ತಾನೆ, ಆಮೇಲೆ ನೀ ಕೇಳಿಸ್ಕೊಳ್ವಂತೆ. ವಿಶಾಲ್, ಟ್ಯಾಬ್ಲೆಟ್ ತಗೊಂಡಿದ್ಯಲ್ಲ, ಡಾಕ್ಟ್ರು ಬರೋ ತನಕ ರೆಸ್ಟ್ ತಗೊಳ್ಳಿ ಅಂತೆ. ಬಾಪ ಹೋಗೋಣ, ಬಾ. 1 ನಿಮಿಷ ಇರಿಯತ್ತೆ. ಈಗ ನಾನು ಕೇಳಿದ ಪ್ರಶ್ನೆಗೆ ವಿಶಾಲ್ ಉತ್ತರ ಕೊಡ್ಲಿಲ್ಲ ಅಂದ್ರೆ ವಿಶಾಲ್ ನನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಅಂತ, ವಿಶಾಲ್ ನನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಅಂತ, ವಿಶಾಲ್ ನನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾನೆ ಅಂತ.
ಅಮ್ಮ ಏನಮ್ಮ ಇದು? ಮಾಮ್, ದಿಸ್ ಇಸ್ ಟೂ ಮಚ್. ಹೇಯ್ ನಿನ್ನಿರ ಔಟ್ ಹೌಸ್ ತ್ರಿನಯನಿ ಮನೆ ಆಚೆ ಕೂತ್ಕೊಂಡಿದ್ರೆ ನಮ್ಮ ಹೀರೋ ಹೋಗಿ ಹೆಣ್ಮಗಳೊಬ್ಳನ್ನ ಹೇಗ್ ಬಿಡಕ್ಕಾಗುತ್ತೆ ಅಂತ ಸೆಕ್ಯೂರಿಟಿ ಗಾರ್ಡ್ಸ್ಗೆಲ್ಲ ವಾರ್ನ್ ಮಾಡಿ ಬಂದಿದ್ದಾನಂತೆ. ಏನ್ ಕತೆ ಅಂತ ನಮಗೂ ಗೊತ್ತಾಗ್ಬೇಕಲ್ಲ. ಪೊಲೀಸ್ ಅಣ್ಣ ಎಲ್ಲಿ ಹೋದ್ರು? ಈ ಕಡೆ ಹೋದ್ರ ಆ ಕಡೆ ಹೋದ್ರ? ಅಯ್ಯೋ ವಿಶಾಲಕ್ಷಮ್ಮ ತಾಯಿ, ನಿನ್ ಮೇಲ್ ಭಾರ ಹಾಕಿ ಈ ಕಡೆ ಹೋಗ್ತಾ ಇದ್ದೀನಿ. ನೀವ್ ತಿಳ್ಕೊಳ್ಳಿ ಮೊದಲು. ವಿಶಾಲ್ ನೈನಿನ ನನ್ನ ಹೆಂಡತಿ ಅಲ್ಲ ಅಂದ್ರು ಹುಷಾರಾಗಿರು ಅಂತ ಎಷ್ಟು ಚೆನ್ನಾಗಿ ಹೇಳ್ದ. ನಾನ್ ನಿಮ್ಮ ಹೆಂಡತಿ ಆದ್ರೂ ಒಂದ್ ದಿವಸ ಆದ್ರೂ ನನ್ನ ಯೋಗಕ್ಷೇಮ ವಿಚಾರಿಸಿದೀರಾ? ಅಮ್ಮ ನೀನಿರು. ವಿಶಾಲ್, ನೈನಿ ಹೊರಗಡೆನೇ ಇದ್ದಾಳ? ಆಗಿದ್ಲು, ಈಗಿಲ್ವಂತೆ. ಮತ್ತೆ ಎಲ್ಲಿದ್ದಾಳೆ ವಿಶಾಲ್? ಎಲ್ಲಿಗೆ ಹೋದ್ಲು? ನಂಗೆ ಗೊತ್ತಿಲ್ಲ. ನನಗೆ ತಿಳ್ಕೊಳ್ಳೋಂಥ ಅವಶ್ಯಕತೆನೂ ಇಲ್ಲ. ವಿಶಾಲ್, ನೀನ್ ಈಗಲೂ ಮಾತಾಡ್ಲಿಲ್ಲ ಅಂದ್ರೆ ಇನ್ನೂ ಪ್ರಾಬ್ಲಮ್ ಆಗತ್ತೆ. ನೀನ್ ರಾತ್ರಿ ಮಳೆಯಲ್ಲಿ ನೆಂದಿದ್ಯಾ ಅಂತಿದ್ದಾರೆ. ನಿನಗೆ ಜ್ವರ ಬಂದ್ರೆ ರಾತ್ರಿ ಪೂರ್ತಿ ಹೊರಗಿದ್ದ ನಯನಿ ಪರಿಸ್ಥಿತಿ ಹೇಗಿರ್ಬೇಡ ಹೇಳು. ನಮ್ಮ ಅಮೇರಿಕ ಅಳಿಯ ಏನು ಹೇಳ್ತಿಲ್ಲ ಅಂದ್ರೆ ನಯನಿ ಬಗ್ಗೆ ಕರುಣೆ ಬಂದು ಸಹಾಯ ಏನಾದ್ರೂ ಮಾಡಿದಾನೇನೋ ಅಂತ ನನಗನ್ನಿಸ್ತಾ ಇದೆ. ಮಾವ, ಹಾಗನ್ಬೇಡ. ನೈನಿ ಅಂದ್ರೆ ನನಗಿಷ್ಟ ಇಲ್ಲ ಅಂತ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಿದ್ದೀನಿ. ಮತ್ ಯಾಕೆ ವಿಶಾಲ್ ಅವಳಗ್ ಛತ್ರಿ ಕೊಟ್ಟು ನೀನ್ ಯಾಕೆ ತಂದೆ? ಅಮ್ಮ, ತ್ರಿನಯನಿ ಅಂದ್ರೆ ಇಷ್ಟ ಇಲ್ಲ ಅಂತಂದ ನೀನು ಈಗ ಪ್ರೀತಿ ಹುಟ್ಟಾ ವಿಶಾಲ್? ಸಿನಿಮಾ ಅಲ್ಲಿ ಸೀರಿಯಲ್ ಅಲ್ಲಿ ತೋರಿಸ್ತಾರೆ ಅತ್ತೆ, ಮಳೆ ಬಂದಾಗ್ಲೆಲ್ಲ ಹೀರೋ ಹೀರೋಯಿನ್ಗಳ ಮಧ್ಯೆ ಪ್ರೀತಿ ಚಿಗುರುಡಿಯುತ್ತೆ. ಏಯ್, ನೀನ್ ಸುಮ್ನಿರು. ವಿಶಾಲ್, ನೀನ್ ಹೇಳು. ನಾನಲ್ಲಮ್ಮ, ನೀನೇ ಹೇಳು. ಇಷ್ಟು ದಿನ ನಮ್ಮ ಮನೇಲಿ ಇದ್ಲು ಅಂತಲ್ಲ, ಒಂದು ಹೆಣ್ಮಗಳು ಮಳೆಯಲ್ಲಿ ಅವಸ್ಥೆ ಪಡ್ತಿರ್ಬೇಕಾದ್ರೆ ನೀನಾಗಿದ್ರೆ ಸಹಾಯ ಮಾಡ್ತಿರ್ಲಿಲ್ವಾ? ಸಹಾಯ ಮಾಡ್ತಿರ್ಲಿಲ್ವಾ? ಸಹಾಯ ಮಾಡ್ತಿರ್ಲಿಲ್ವಾ? ಸಹಾಯ ಮಾಡ್ತಿರ್ಲಿಲ್ವಾ? ನಿನಗಾಗಿದ್ರೆ ಮನ್ಸು ಬರ್ತಿರ್ಲಿಲ್ವಾ? ಹೇಳಮ್ಮ. ತ್ರಿನಯನಿ, ನಿನ್ನಿಂದ ವಿಶಾಲ್ ಇವತ್ತು ನನ್ನೇ ಪ್ರಶ್ನೆ ಮಾಡ್ತಿದ್ದಾನಲ್ಲೇ, ಎಲ್ಲಿವರೆಗೂ ತಗೊಂಡು ಹೋದೆ ನೀನು? ಸರ್, ತಿನ್ನಕ್ಕೆ ತಗೊಂಬರಲ್ಲ ಸರ್? ನಮಗೆಲ್ಲ ಫ್ರೀನೇ ಸರ್.
ಅಂದರೆ ಪ್ರೀತಿಯಿಂದ ಕೊಡ್ತಾರೆ ಸರ್. ಗೌರ್ಮೆಂಟ್ ನಮಗೆ ಕೊಡೋ ಸಂಬಳನ ಬಿಟ್ಟು ಬೇರೇನೂ ಇಸ್ಕೋಬಾರ್ದು. ಇನ್ನೊಂದ್ಸಲ ಹೇಳಿದ್ರೆ ನಿನ್ನ ಕೆಲಸನೇ ಇರಲ್ಲ. ಹುಷಾರ್, ಅರ್ಥ ಆಯ್ತಾ? ಸಾರಿ ಸರ್. ನಡಿ. ಪೊಲೀಸಣ್ಣ, 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 ನಿಮ್ಗೆ ಅಪಾಯ ಇದೆ. ಪೊಲೀಸಣ್ಣ, ಪೊಲೀಸಣ್ಣ, ಅಪಾಯ ಇದೆ. ಪೊಲೀಸಣ್ಣ, ಪೊಲೀಸಣ್ಣ. ಏನಾಯ್ತಮ್ಮ? ಅಮ್ಮ ಏನಾಯ್ತು? ಅಮ್ಮ ಹೇ ಹೇ, ನೀರು ತೊಗೊಂಡ್ಬರೋ. ಆಯಿತು ಸರ್. ಏನಾಯ್ತಮ್ಮ? ಅಮ್ಮ ಅಮ್ಮ ಎದ್ದೇಳು. ಸರ್ ತಗೊಳ್ಳಿ ಸರ್. ಎದ್ದೇಳು, ಎದ್ದೇಳಮ್ಮ, ಹುಷಾರಾಗಿದ್ದೇಳು. ನಿಂಗೇನೂ ಆಗಿಲ್ಲ. ಎದ್ದೇಳಮ್ಮ. ಪೊಲೀಸಣ್ಣ, ನಿಂಗೇನೂ ಆಗಿಲ್ಲ. ನೀನೇನು ಭಯ ಪಡ್ಬೇಡ. ಅಲ್ಲಿ ಕೂತ್ಕೊಳ್ಳುವಂತೆ ಬಾ. ಮೈ ಸುಡ್ತಾ ಇದೆ. ಫೀವರ್ ಅಂತ ಆಗ್ಲೇನೆ ಅನ್ಸಿತ್ತು ಸರ್. ಅಲ್ಲಮ್ಮ, ಇಷ್ಟು ಜ್ವರ ಇಟ್ಕೊಂಡು ಪೊಲೀಸ್ ಜೀಪಿಂದ ಯಾಕೆ ಓಡ್ ಬರಕ್ಕೋದೆ? ಆಗ್ಲೇ ಕೇಳಿದ ಪ್ರಶ್ನೆಗೂ ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ. ಏನಾದರೂ ಮುಚ್ಚಿಟ್ಟಿದ್ರೆ ಧೈರ್ಯವಾಗಿ ಹೇಳು. ನೀನ್ ಹೆದರ್ಬೇಡ. ನಮ್ಮ ಸರಿಗೆ ಭಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. CM ಆದ್ರೂ ಅಷ್ಟೇ. ಆ ಮನೆಯವರು ನಿಜವಾಗ್ಲೂ ನೀನು ಆ ಮನೆಯಿಂದ ಹೊರಗಾಕಿದಾರ? ಹೇಳಮ್ಮ. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನಲ್ಲಿ ಅವ್ರನ್ನ ಹೊರಗಾಕ್ಬಿಡ್ತೀನಿ. ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಣ್ಣ. ನಾನು ನನಗೋಸ್ಕರ ಬಂದಿಲ್ಲ, ನಿಮ್ಗೋಸ್ಕರ ಬಂದಿದ್ದು. ಸ್ಟೇಷನಲ್ಲಿ ನಿಮ್ಮ ಮನೆಯವ್ರು ಯಾರು ಇದ್ದಾರಾ? ಇಲ್ಲ ಅಣ್ಣ, ನಿಮ್ಮ ಹತ್ರ ಒಂದು ಮಾತು ಹೇಳಕ್ ಬಂದೆ. ನಿಮಗೆ ದೊಡ್ಡ ಅಪಾಯ ಇದೆ. ನಿಮ್ಮ ಪೊಲೀಸ್ ಜೀಪ್ ಸುಟ್ಟು ಹೋಗುತ್ತಣ್ಣ. ಆ ಗಾಡಿ ಮಾತ್ರ ನೀವು ಹತ್ಬೇಡಿ, ಸುಟ್ಟು ಬೂದಿ ಆಗೋಗುತ್ತೆ. ಆನ್ಸರ್ ಹೇಳು ಅಂದಿದ್ದ ವಿಶಾಲ್ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತ ತಿಳಿದೆ ತಿಲೋತ್ತಮ ಕಂಗಾಲಾಗ್ಬಿಟ್ಟಿದ್ದಾಳೆ. ಪಾಪ. ನನ್ನ ಮಗ ಕೇಳಿದಾಗ ಉತ್ತರ ಕೊಡದೆ ಯಾಕೆ ಸುಮ್ಮನೆ ಇರ್ತೀನ ಅಹಲ್ಯ? ಶತ್ರು ಆದ್ರೂ ಸರಿ, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು. ಆದ್ರೆ ವಿಶಾಲ್, ನಾನು ನಿನ್ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವೇನಪ್ಪ? ಅವಳಿಗೆ ಛತ್ರಿ ಕೊಟ್ಟು ನೀನೆಂದು ಜ್ವರ ಬರೆಸ್ಕೊಂಡಿದ್ಯಾ? ಅಮ್ಮ, ಪರ್ಶು, ಮೊದಲು ಡಾಕ್ಟರ್ಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ವಿಚಾರಿಸು. ಪರವಾಗಿಲ್ಲ ಅಮ್ಮ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇವಾಗ ಗೊತ್ತಾಯ್ತು. ನೈನಿಗ್ ಕೂಡ ಜ್ವರ ಬಂದಿದೆ ಅಂತ ಸೆಕ್ಯೂರಿಟಿ ಅಣ್ಣಂದ್ರು ಹೇಳಿದ್ರು. ವಾಟ್ ಎ ಕೋಇನ್ಸಿಡೆನ್ಸ್. ಗಂಡ ಹೆಂಡತಿಗೆ ಒಂದೇ ದಿನ ಜ್ವರ ಬಂದಿದೆ ಅಂದ್ರೆ ಮಾಮೂಲಿ ವಿಷಯನಾ? ನಂಗೆ ಹೊಟ್ಟೆ ನೋವು ಬಂದಿನ ನನ್ನ ಗಂಡಂಗೆ ತಲೆನೋವು ಕೂಡ ಬರಲಿಲ್ಲ. ಕರ್ಮ. ಜ್ವರದಲ್ಲಿರೋ ನೈನಿ ಎಲ್ಲಿಗೆ ಹೋದ್ಲೋ ಏನೋ. ಗಾಳಿ ಮಳೆಗೆ ಕೊಚ್ಕೊಂಡು ಹೋಗಿರ್ತಾರೆ ಬಾವಾ. ಅಂದ್ರೆ ಅಷ್ಟು ಜೋರಾಗಿ ಮಳೆ ಬಂದಿದೆ ಅಂತ ಹೇಳ್ದೆ. ನೋಡು ವಿಶಾಲ್, ಯಾರ ಮಾತನ್ನೂ ಮನಸ್ಸು ಹಚ್ಕೋಬೇಡ. ನೀನ್ ಸಹಾಯ ಮಾಡಿ ಒಳ್ಳೇದೇ ಮಾಡಿದ್ಯಾ. ಅಸೂಯೆ, ದ್ವೇಷ ಏನೇ ಇದ್ರೂ ಧರ್ಮನ ಕಾಪಾಡೋದು ವೀರರ ಲಕ್ಷಣ. ಹೌದು ಅಜ್ಜಿ, ಈ ಮಾತಮ್ಮನೂ ಹೇಳ್ತಿದ್ಲು. ಈ ಮಾತನ್ನೆಲ್ಲ ನಾನ್ ಯಾವಾಗ ನಿನಗೆ ಹೇಳ್ದೆ ವಿಶಾಲ್? ನೀನಲ್ಲಮ್ಮ, ಅಮ್ಮ ಅಂದ್ರೆ ನನ್ನನ್ನು ಹೆತ್ತಮ್ಮ.